ಏನೋ ಸಿಇಟಿ ಫಲಿತಾಂಶ ಪ್ರಕಟವಾಗಿದೆ. ಸಚಿವ ಶರಣಪ್ರಕಾಶ್ ಪಾಟೀಲ್ ಫಲಿತಾಂಶವನ್ನು ಪ್ರಕಟಿಸಿದ್ದಾರೆ. ಮಲ್ಲೇಶ್ವರಂನ ಕೆಇಎ ಕಚೇರಿಯಲ್ಲಿ ಸಚಿವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಮಂತ್ರಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಿಇಟಿ ಫಲಿತಾಂಶವನ್ನು ಪ್ರಕಟಿಸಿದ್ದಾರೆ. ಮೇ ತಿಂಗಳಲ್ಲಿ ಪರೀಕ್ಷೆಯಾಗಿತ್ತು. ಇದೀಗ ತಾನೇ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಲಾಗಿದೆ. ಮಲ್ಲೇಶ್ವರಂನ ಕೆಇಎ ಕಚೇರಿಯಲ್ಲಿ ಫಲಿತಾಂಶವನ್ನು ಪ್ರಕಟಿಸಲಾಗಿದೆ. 1,45,411 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು. ಎಂಜಿನಿಯರಿಂಗ್, BSc, ಅಗ್ರಿ, ಬಿಫಾರ್ಮ್, ಆಯುಷ್, ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಸಿಇಟಿ ಪರೀಕ್ಷೆ ನಡೆಸಲಾಗಿತ್ತು. ಒಟ್ಟು 1,85,411 ಅಭ್ಯರ್ಥಿಗಳು ಸಿಇಟಿ ಪರೀಕ್ಷೆಯನ್ನು ಬರೆದಿದ್ದರು. ಮೇ 3 ಮತ್ತು 4ರಂದು ಸಿಇಟಿ ಪರೀಕ್ಷೆ ನಡೆದಿತ್ತು. ಎಂಜಿನಿಯರಿಂಗ್, BSc, ಫಾರ್ಮಸಿ, ಅಗ್ರಿಕಲ್ಚರ್, ಆರ್ಕಿಟೆಕ್ಚರ್ ವಿಭಾಗಗಳ ಸಿಇಟಿ ಫಲಿತಾಂಶ ಇದೀಗ ಪ್ರಕಟ ಆಗಿದೆ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಿಇಟಿ ಫಲಿತಾಂಶವನ್ನು ಪ್ರಕಟಿಸಿದ್ದಾರೆ. ರ್ಯಾಂಕ್ಗಳ ಬಗ್ಗೆ ಕೂಡ ಮಾಹಿತಿಯನ್ನು ಸಿಇಟಿ ರ್ಯಾಂಕಿಂಗ್ ಅನ್ನು ಕೂಡ ಅಲ್ಲಿ ಎಲೆಕ್ಟ್ರಾನಿಕ್ ಡಿಸ್ಪ್ಲೇಯಲ್ಲಿ ಪ್ರದರ್ಶಿಸುವ ಮೂಲಕ ಫಲಿತಾಂಶವನ್ನು ಬಿಡುಗಡೆ ಮಾಡಲಾಗಿದೆ. Ayush is coming. This is engineering and Ayush both 3 ranked. Engineering team है, Ayush team. ಸಿಇಟಿ ಫಲಿತಾಂಶ ಪ್ರಕಟ ಆಗಿದೆ. ಇಂಜಿನಿಯರಿಂಗ್ನಲ್ಲಿ ಪ್ರತೀಕ್ ನಾಯಕ್ ಅನ್ನುವಂಥ ವಿದ್ಯಾರ್ಥಿ ಟಾಪರ್ ಆಗಿದ್ದಾನೆ. ಪ್ರಸಕ್ತ ಸಾಲಿನ ಸಿಇಟಿ ಪರೀಕ್ಷೆಯ ಫಲಿತಾಂಶ ಈಗ ಪ್ರಕಟ ಆಗಿದೆ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಲ್ಲೇಶ್ವರಂನ ಕೆಇಎ ಕಚೇರಿಯಲ್ಲಿ ಈಗ ಸಿಇಟಿ ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ. ವೆಬ್ಸೈಟ್ನಲ್ಲೂ ಕೂಡ ಸಿಇಟಿ ಫಲಿತಾಂಶ ಲಭ್ಯ ಇರುತ್ತೆ. ಮಾಧ್ಯಮ ಎಲ್ಲ ಸ್ನೇಹಿತರಿಗೆ ಈ ಸಾಮಾನ್ಯ ಪ್ರವೇಶ ಪರೀಕ್ಷೆ 2017ರ ಫಲಿತಾಂಶ ಬಿಡುಗಡೆ ಕಾರ್ಯಕ್ರಮಕ್ಕೆ ಬೆಂಬಲಿಸುವ ಸ್ವಾಗತ ಮಾಡ್ತೇನೆ. 2017 ಸಾಮಾನ್ಯ ಪರೀಕ್ಷೆ ಫಲಿತಾಂಶವನ್ನು ನೀಡಿದ್ದಾರೆ. ನಾನು ವೈದ್ಯಕೀಯ ಶಿಕ್ಷಣ ಮಂತ್ರಿಗಳು ಅಧಿಕೃತವಾಗಿ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. 2017ರ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಕನ್ನಡ ಜೊತೆಗೆ ಇಂಜಿನಿಯರಿಂಗ್ ಕೋರ್ಸ್, ಆರ್ಕಿಟೆಕ್ಚರ್, ಹೋಮಿಯೋಪತಿ ಮತ್ತು ಪಶುಸಂಗೋಪನೆ ಕೃಷಿ ಕೋರ್ಸ್ಗೆ ಸಂಬಂಧಿಸಿದಂಥ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಫಲಿತಾಂಶವನ್ನು ನೀಡಿದ್ದಾರೆ ಬಿಡುಗಡೆ ಮಾಡಿದೆ. ಈ ಎಲ್ಲ ವಿವಿಧ ಕೋರ್ಸ್ಗಳಲ್ಲಿ ಈ ವರ್ಷ 1,85,411 1,85,411 ಸ್ಟೂಡೆಂಟ್ಸ್ ಅಭ್ಯರ್ಥಿಗಳು ಪರೀಕ್ಷೆಗೆ ಅರ್ಜಿ ಹಾಕಿದ್ದು. ಆದರೆ ಪರೀಕ್ಷೆಗೆ ಹಾಜರಾದವರು 1,80,500 1,80,508 ಸ್ಟೂಡೆಂಟ್ಸ್ ಅಪಿಯರ್ ಫಾರ್ ದ ಎಕ್ಸಾಮಿನೇಷನ್. ಮತ್ತು ಅದರಲ್ಲಿ
ಭಾರತೀಯ ವೈದ್ಯ ಪದ್ಧತಿ ಅಂದ್ರೆ ಆಯುರ್ವೇದಕ್ಕೆ ಸಂಬಂಧಿಸಿದ ಹೋಮಿಯೋಪತಿ ಕೋರ್ಸ್ಗೆ 96,642 96,642 ಇಂಜಿನಿಯರಿಂಗ್ ಕೋರ್ಸ್ಗೆ 1,25,850 ಮತ್ತು ಕೃಷಿ ಕೋರ್ಸ್ಗಳಿಗೆ 95,767 ಪಶುಸಂಗೋಪನಾ ಕೋರ್ಸ್ಗೆ ಸಂಬಂಧಿಸಿದಂತೆ 94,478 ಹೀಗೆ ಒಟ್ಟು ಅದರ ಜೊತೆಗೆ 1,26,830 ಅಭ್ಯರ್ಥಿಗಳು ಡಿಫಾರ್ಮ್ ಆಗಬಹುದು ಡಿಫಾರ್ಮ್ ಕೋರ್ಸ್ಗೆ ಆಧಾರದಿಂದ ಬರೆದಿದ್ದಾರೆ. ಈಗ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ರ್ಯಾಂಕ್ ಅನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ 5 ವಿದ್ಯಾರ್ಥಿಗಳಿಗೆ ಯಾರು ಫಸ್ಟ್ 5 ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ನಾವು ಯಾವುದೇ ಶುಲ್ಕವಿಲ್ಲದೆ ಆ ವಿದ್ಯಾರ್ಥಿಗಳಿಗೆ ಸರ್ಕಾರ ಉಚಿತವಾಗಿ ಅವರನ್ನ ಕೋರ್ಸ್ಗೆ ಅಡ್ಮಿಟ್ ಮಾಡ್ತೇವೆ ಮತ್ತು ಓದಲಿಕ್ಕೆ ಅನುಕೂಲತೆಯನ್ನು ಮಾಡಿಕೊಡ್ತೇವೆ. ದಿಸ್ ಇಸ್ 5 ಸ್ಟೂಡೆಂಟ್ಸ್ ಎಂಟೈರ್ ಸ್ಟೇಟ್ ಪ್ಲಸ್ ದೇರ್ ಇಸ್ 5 ಸೀಟ್ಸ್ ಅಡಿಷನಲ್. ಈ ಹೈದರಾಬಾದ್ ಕರ್ನಾಟಕ ಆರ್ಟಿಕಲ್ 371 ಜೈನಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಅಲ್ಲಿ ಕೂಡ ಫಸ್ಟ್ ರ್ಯಾಂಕಿಂಗ್ 5 ಹೈದರಾಬಾದ್ ಕರ್ನಾಟಕ ಆರ್ಟಿಕಲ್ 371 ಯಾಕಂದ್ರೆ ಕಾನ್ಸ್ಟಿಟ್ಯೂಷನಲ್ ರಿಸರ್ವೇಷನ್ ಕೊಟ್ಟಿದೆ ಅಲ್ಲಿ. ಹೀಗಾಗಿ ಅಲ್ಲಿ 5 ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿಯನ್ನು ಸಂಪೂರ್ಣ ಶುಲ್ಕ ವಿನಾಯಿತಿಯನ್ನು ಕೊಡಬೇಕಂತ ಹೇಳಿ ಇವತ್ತು ಸರ್ಕಾರ ತೀರ್ಮಾನ ಮಾಡಿದೆ. ಹೀಗೆ ಒಟ್ಟು 5 ರಾಜ್ಯಾದ್ಯಂತ 5 ಹೈದರಾಬಾದ್ ಕರ್ನಾಟಕದ ಪ್ರದೇಶಕ್ಕೆ ಕೊಡಲಿಕ್ಕೆ ಇವತ್ತು ಶುಲ್ಕ ವಿನಾಯಿತಿಯನ್ನು ಕೊಡಲಿಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಟೋಟಲ್ 5+5. ಈಗ ಹೋಮಿಯೋಪತಿಯಲ್ಲಿ ದ ಫಸ್ಟ್ ರ್ಯಾಂಕ್ ರಕ್ಷಿತಾ ರಮೇಶ್ ಅವರು ವಿವಿಪುರದ ಬೆಂಗಳೂರು ಮಹಾವೀರ ದೇವಿ ಕಾಲೇಜಿಗೆ ಸೇರಿದವರಿಗೆ ದಕ್ಕಿದೆ. ಅವರು ಮತ್ತು ಸಿಇಟಿ ಪಿಸಿಬಿ ಮತ್ತು ಯುನಿಕ್ ಪಿಸಿಬಿಯಲ್ಲಿ ಟೋಟಲ್ ಆವರೇಜ್ ಮಾರ್ಕ್ಸ್ 98% ಬಂದಿದೆ. ಮತ್ತು ಅದೇ ತರ ಎರಡನೇ ರ್ಯಾಂಕ್ ವಿಕ್ಟರ್ ಥಾಮಸ್ ಪಿ ವೈಷ್ಣವಿ ಚೈತನ್ಯ ಪಿಯು ಕಾಲೇಜ್ ದಾವಣಗೆರೆ ಅವರಿಗೆ ಬಂದಿದೆ. ಥರ್ಡ್ ರ್ಯಾಂಕ್ ನಜೀರ್ ಹುಸೇನ್ ಶಾಹೀನ್ ಇಂದು ಪಿಯು ಕಾಲೇಜ್ ಬೀದರ್ಗೆ ಬಂದಿದೆ. ಫೋರ್ತ್ ರ್ಯಾಂಕ್ ಅನನ್ಯ ಪಿಸಿ ಮಹಾವೀರ ಜೈನ್ ಪಿಯು ಕಾಲೇಜ್ ವಿವಿಪುರಂ ಬೆಂಗಳೂರು. 5ನೇ ರ್ಯಾಂಕ್ ಅನಸೂಯ ಅಲ್ವಾ ಪಿಯು ಕಾಲೇಜ್ ಮೂಡಬಿದ್ರಿ ಬೆಂಗಳೂರು. 5 ರ್ಯಾಂಕ್ ಕೂಡ ಸಿಕ್ಕಿದೆ. ಮತ್ತು ಇಂಜಿನಿಯರಿಂಗ್ ಕೋರ್ಸ್ಗೆ ಸಂಬಂಧಿಸಿದಂತೆ ದ ಫಸ್ಟ್ ರ್ಯಾಂಕ್ ಗೋಸ್ ಟು ಪ್ರತೀಕ್ ನಾಯರ್. ಅವರು ಎಕ್ಸ್ಪರ್ಟ್ ಪಿಯು ಕಾಲೇಜ್ ಮಂಗಳೂರು. ಅವರ ಟೋಟಲ್ ಮಾರ್ಕ್ಸ್ ದೇ ಆರ್ ಸೆಕ್ಯೂರ್ಡ್ 99.278. ಎರಡನೇ ರ್ಯಾಂಕು ಸುಮಂತ್ ಆರ್ ಹೆಗ್ಡೆ. ಅವರಿಗೆ ಟೋಟಲ್ PCM ಮಾರ್ಕ್ಸ್ ಬಂದಿರೋದು 99.167. BBS ಸರ್ದಾರ್ ಪಟೇಲ್ ಪಿಯು ಕಾಲೇಜ್ ಬೆಂಗಳೂರು. ಇನ್ನು 3ನೇ ರ್ಯಾಂಕು ಅನಿರುದ್ಧ್ ಎಸ್. ಅವರಿಗೆ 98.723 ಮಾರ್ಕ್ಸ್ ಬಂದಿದೆ. RV ಪಿಯು ಕಾಲೇಜ್ ಜಯನಗರ ಬೆಂಗಳೂರು. 4ನೇ ರ್ಯಾಂಕು ಡಿ ಟೋನಿ ಖರ್ಗೆ. ಅವರಿಗೆ ಟೋಟಲ್ 98.405 ಮಾರ್ಕ್ಸ್ ಬಂದಿದೆ. AECS MFPU ಕಾಲೇಜ್ ಬನ್ನರ್ಘಟ್ಟ ರೋಡ್ ಬೆಂಗಳೂರು. 5ನೇ ರ್ಯಾಂಕು ಸಿದ್ಧಾರ್ಥ ಸಿಬಿ. ಅವರಿಗೆ 98.334 ಮಾರ್ಕ್ಸ್ ಬಂದಿದೆ. ದೀಕ್ಷಾ CFL PU ಕಾಲೇಜ್ ಕನಕಪುರ ರೋಡ್ ಬೆಂಗಳೂರು. ಮತ್ತು BSc ಅಗ್ರಿಗೆ ಸಂಬಂಧಿಸಿದಂತ 5 ರ್ಯಾಂಕ್ಗಳು. ಮೊದಲನೇ ರ್ಯಾಂಕು ರಕ್ಷಿತಾ SV ಮಹಾವೀರ್ ಜೈನ್ ಪಿಯು ಕಾಲೇಜ್ 1,411 1,85,407 ಅಭ್ಯರ್ಥಿಗಳು
ಪರೀಕ್ಷೆಗೆ ಅರ್ಜಿ ಹಾಕಿದ್ರು. 80,500 ಸ್ಟೂಡೆಂಟ್ಸ್ ಅಪೇರ್ ಫಾರ್ ದ ಎಕ್ಸಾಮಿನೇಷನ್ ಮತ್ತು 6,642 96,642 ಇಂಜಿನಿಯರಿಂಗ್ ಕೋರ್ಸ್ಗೆ 1,25,860 ಕೂಡ ಇವತ್ತು ನಾವೀಗ ಡಿಕ್ಲೇರ್ ಮಾಡಿದ್ದೇವೆ. ಮತ್ತು ಇದರ ಜೊತೆಗೆ ಈ ವರ್ಷ ನಾವು ಸುಮಾರು 404 404 ಕಡೆ ವಿವಿಧ ಸೆಂಟರ್ನಲ್ಲಿ ಇನ್ನೂ ಇದೆಯಲ್ಲ ಸಾರಿ The first rank goes to Victor Thomas, Vaishnavi PU College Davangere. ಎರಡನೇ ರ್ಯಾಂಕು ರಕ್ಷಿತಾ ನರೇಶ್, ಮಾಹಿ ಜೈನ್ PU College ವಿಪುರ ಬೆಂಗಳೂರು. ಮೂರನೇ ರ್ಯಾಂಕು ಭರತ್ ಕುಮಾರ್ ಟಿ, ಅಲ್ವಾ PU College ಮೂಡಬಿದ್ರೆ ಬೆಂಗಳೂರು. ನಾಲ್ಕನೇ ರ್ಯಾಂಕು ದಿ ನಜೀರ್ ಹುಸೇನ್, ಶಾಹೀನ್ PU College ಬೀದರ್. ಐದನೇ ರ್ಯಾಂಕು ಮೋಹಿತ್ ಎಸ್, ನಾರಾಯಣ್ PU College ಬೆಂಗಳೂರು. ಅದೇ ತರ ಡಿಫಾರ್ಮಾ ಅಂಡ್ ಫಾರ್ಮಾಲಿ ಫಸ್ಟ್ ರ್ಯಾಂಕ್ ಪ್ರತೀಕ್ ಎಸ್ ನಾಯಕ್ PU College ಎಕ್ಸ್ಪರ್ಟ್ PU College ಬೆಂಗಳೂರು. ಎರಡನೇ ರ್ಯಾಂಕು ಸಮರ್ಥ ಆರ್ ಹೆಗಡೆ, BBS ಸರ್ದಾರ್ ಪಟೇಲ್ PU College ಬೆಂಗಳೂರು. ಮೂರನೇ ರ್ಯಾಂಕ್ ಧ್ರುವ ಶ್ರೀರಾಮ್, ದೀಕ್ಷಾ PU College ಕನಕಪುರ ಬೆಂಗಳೂರು. ನಾಲ್ಕನೇ ರ್ಯಾಂಕು ತುಳಸಿ ಸಾಯಿ ಶ್ರೀ ಚಂದನ್ಯ, ನೆಹರು ಸ್ಮಾರಕ ವಿದ್ಯಾಲಯ ಬೆಂಗಳೂರು. ಐದನೇ ರ್ಯಾಂಕು ಅನಿರುದ್ಧ್ ಎಸ್, RVPU College ಬೆಂಗಳೂರು. ಒಟ್ಟು 5 ವಿವಿಧ ಕೋರ್ಸ್ಗಳಲ್ಲಿ ರ್ಯಾಂಕಿಂಗ್ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿದೆ. ಮತ್ತು ಈ ವರ್ಷ ಸಿಇಟಿನಲ್ಲಿ 404 ಕೇಂದ್ರಗಳಲ್ಲಿ ಪರೀಕ್ಷೆಗಳನ್ನು ಬರೆದಿದ್ದಾರೆ. ಮತ್ತು ಈ ವರ್ಷದಿಂದ ಕೊಪ್ಪಳ ಕೊಪ್ಪಳದಲ್ಲಿ ಹೊಸದಾಗಿ ಒಂದು ಸಹಾಯ ಕೇಂದ್ರವನ್ನು ಆ ಭಾಗದ ವಿದ್ಯಾರ್ಥಿಗಳ ಅನುಕೂಲತೆಗಾಗಿ ತೆರೆಯಲಾಗ್ತದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು. ಬೇರೆ ಪ್ರೋಗ್ರಾಮ್ ಸಿಇಟಿ ಫಲಿತಾಂಶವನ್ನು ಪ್ರಕಟಿಸಲಾಗಿದೆ. ಇದೀಗ ಪ್ರಕಟ ಮಾಡಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಮಾತನಾಡ್ತಾ ಇದ್ರು. ರ್ಯಾಂಕಿಂಗ್ ವಿವರಗಳ ಬಗ್ಗೆ ಕೂಡ ಮಾಹಿತಿಯನ್ನು ಅವರು ನೀಡ್ತಾ ಇದ್ರು. ನಾವೀಗ ಸ್ಕ್ರೀನ್ನಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಯಾವೆಲ್ಲ ವಿದ್ಯಾರ್ಥಿಗಳು ಯಾವ ರೀತಿಯ ರ್ಯಾಂಕ್ಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಗಮನಿಸ್ತಾ ಇದ್ದೀವಿ. ಪ್ರತೀಕ್ ನಾಯರ್ ಇಂಜಿನಿಯರಿಂಗ್ನಲ್ಲಿ ಪ್ರಸಕ್ತ ಸಾಲಿನ ಸಿಇಟಿಯಲ್ಲಿ ಮೊದಲ ರ್ಯಾಂಕನ್ನು ಪಡೆದಿರುವಂಥದ್ದು. ಎಕ್ಸ್ಪರ್ಟ್ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ಈತ, ಮಂಗಳೂರಿನ ಎಕ್ಸ್ಪರ್ಟ್ ಇಂಜಿನಿಯರಿಂಗ್ ಕಾಲೇಜು. ಹಾಗೆ VVS ಸರ್ದಾರ್ ಪಟೇಲ್ ಕಾಲೇಜಿನ ವಿದ್ಯಾರ್ಥಿ ಸುಮಂತ್ ಹೆಗ್ಡೆ ಸೆಕೆಂಡ್ ರ್ಯಾಂಕ್, ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂಥ ಕಾಲೇಜಿದು. ಹಾಗೆ ಇಂಜಿನಿಯರಿಂಗ್ನಲ್ಲಿ RVPU ಕಾಲೇಜಿನ ವಿದ್ಯಾರ್ಥಿ ಅನಿರುದ್ಧ್ ಮೂರನೇ ರ್ಯಾಂಕನ್ನು ಪಡೆದುಕೊಂಡಿರುವಂಥದ್ದು. ಆದೇಶವನ್ನು ಮಾಡಿದ್ದಾರೆ. ಹಾಗಾಗಿ ಕೂಡ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಿನವರು ನಮಗೆ ಬಹಳ ಕಷ್ಟ ಆಗ್ತಾ ಇದೆ.